ಹಾಯ್ ಫ್ರೆಂಡ್, ನಮಸ್ತೆ ಎಲ್ರಿಗೂ. ಪೆಟ್ಸ್ ಕಾರಿಡಾರ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೇಳ್ತಾ ಇರೋದು ಪೈನಾಪಲ್ ಕನೂರ್ ಬಗ್ಗೆ. ಪೈನಾಪಲ್ ಕನೂರ್ ಅನ್ನೋದು ಒಂದು ತುಂಬ ಕಲರ್ಫುಲ್ ಆಗಿರುವಂಥ ಒಂದು ಬರ್ಡ್. ಅದು ಆ ಬರ್ಡ್ನ ಮಾಡೋದಕ್ಕೋಸ್ಕರ ಎರಡು ಡಿಫ್ರೆಂಟ್ ಸ್ಪೀಷೀಸ್ನ ಅವರು ಕಂಬೈನ್ ಮಾಡಿ ಪೈನಾಪಲ್ ಕನೂರ್ ಮಾಡಿದ್ದಾರೆ. ಅದು ಯಾವ್ದ್ಯಾವ್ದಪ್ಪ ಅಂದರೆ ಒಂದು ಆಫ್ಲೈನ್ ಮತ್ತು ಒಂದು ಸಿನಮನ್, ಅದೆರಡನ್ನೂ ಕಂಬೈನ್ ಮಾಡಿಬಿಟ್ಟು ಪೈನಾಪಲ್ ಕನೂರ್ ಅನ್ನೋ ಒಂದು ಬ್ರೀಡ್ನ ತೆಗೆದಿದ್ದಾರೆ. ಈ ಪಕ್ಷಿ ಬಂದ್ಬಿಟ್ಟು ತುಂಬ ಯೂನಿಕ್ ಆಗಿರುವಂಥದ್ದು ಕಲರಲ್ಲಿ. ಕಂಪೇರ್ ಟು ಗ್ರೀನ್ ಚಿಕ್ಗೆ ಕಂಪೇರ್ ಮಾಡಿದ್ರೆ ಅದು ಎರಡು ಸೇಮ್ ಇರುತ್ತೆ. ನೋಡೋದಕ್ಕೆ ಲುಕ್ ಆಗಿರ್ಬೋದು ಅಥವಾ ಸೈಜ್ ಆಗಿರ್ಬೋದು, ಇದೆಲ್ಲ ಸೇಮ್ ಇರುತ್ತೆ. ಬಟ್ ಏನಂದರೆ ಇದು ಸ್ವಲ್ಪ ಕಲರ್ ವೇರಿ ಇರುತ್ತೆ. ಕಲರ್ ವೇರಿ ಇರೋದ್ರಿಂದ ಕಾರಣ ಇದು ಒಂಥರ ಪೈನಾಪಲ್ ಥರ ಒಂದು ಅಪಿಯರೆನ್ಸ್ ಇರುತ್ತೆ. ಗ್ರೀನ್ ಕಲರ್ ಇರುತ್ತೆ, ಯೆಲ್ಲೋ ಕಲರ್ ಇರುತ್ತೆ, ಆರೆಂಜು ಮಿಕ್ಸು ರೆಡ್ ಇರುತ್ತೆ, ಮತ್ತು ಕಣ್ಣ ಹತ್ರ ಒಂದು ಸ್ವಲ್ಪ ವೈಟಿಶ್ ಇರುತ್ತೆ. ಇದೆಲ್ಲ ಕಂಬೈನ್ ಆಗಿಬಿಟ್ಟು ಆಗಿರೋದ್ರಿಂದ ಇದೊಂಥರ ಪೈನಾಪಲ್ ರೀತಿ ಅದೊಂದು ಕಲರ್ ಸ್ಟ್ರಕ್ಚರ್ ಇರೋದ್ರಿಂದ ಇದನ್ನು ಪೈನಾಪಲ್ ಅಂತ ಗುರುತಿಸಿದ್ದಾರೆ. ಈ ಪೈನಾಪಲ್ ಕನೂರ್ದು ಫುಡ್ ಡಯಟ್ ಎಲ್ಲ ಬಂದು ಆ್ಯಸ್ ಯೂಶ್ವಲ್ ಗ್ರೀನ್ ಚಿಕ್ ಥರನೇ ಇರುತ್ತೆ. ಸೀಡ್ಸು, ಫ್ರೂಟ್ಸು, ವೆಜಿಟೇಬಲ್ಸು, ಸ್ಪ್ರೌಟ್ಸು ಮತ್ತು ಕಟಲ್ ಬೋನು, ಈ ರೀತಿ ಹಲವಾರನ್ನೆಲ್ಲ ತಿನ್ನುತ್ತೆ ಅದು. ಮತ್ತು ಈ ಕನೂರ್ ವೆರೈಟಿಗಳಲ್ಲಿ ನಾವು ಜೆಂಡರ್ನ ಚೆಕ್ ಮಾಡಬೇಕು ಅಂದರೆ ಅದು ನಾವು DNA ಮುಖಾಂತರ ಮಾತ್ರ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದು ಮೊಟ್ಟೆ ಇಡೋದು ಅಷ್ಟೇ, 4ರಿಂದ 5 ಮೊಟ್ಟೆ ಇಡುತ್ತೆ. 22ರಿಂದ 25 ದಿವಸದವರೆಗೂ ಕಾವು ಕೊಟ್ಟು ಅದು ಮರಿ ಮಾಡುತ್ತೆ. ಒಳ್ಳೆ ಡಯಟ್ನ ಮೇಂಟೈನ್ ಮಾಡಿ ನಾವು ಒಳ್ಳೊಳ್ಳೆ ಅದಕ್ಕೆ ಹೆಲ್ದಿ ಫುಡ್ನ ಕೊಟ್ಟಿದ್ದೀವಿ ಅಂದರೆ ಇದು ಸಹ 30 ವರ್ಷದವರೆಗೂ ಬದುಕತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.